ಗೊತ್ತಾಯ್ತಾ? ಈಗ ನಾನು ನೀರಾವರಿ ಬಗ್ಗೆ ಮಾತಾಡಿದ್ರೆ, ಯತ್ನಾಳ್ ಅವರು ನೀರಾವರಿ ಬಗ್ಗೆ ಮಾತಾಡಿದರೆ ಅವ್ರು ಹೇಳೋ ಪ್ರಕಾರ ನಿಮ್ಮ ಜೊತೆಲೇ ಇದ್ದವರು, ಅವ್ರಿಗೆ ನಿಮ್ಮದು ಗೊತ್ತು, ನಮ್ಮದು ಗೊತ್ತಿದೆ ಅವರಿಗೆ. ಅವರು MLA ಆಗಿ ಕೆಲಸ ಮಾಡಿದ್ದಾರೆ. ಅದರಿಂದ ಅವರು ನಿಮ್ಮ BJP ಸರ್ಕಾರನೂ ಏನೂ ಮಾಡಲಿಲ್ಲ ಅಂತ ಹೇಳಿದ್ದಾರೆ. ನೀವು ಕೇಳಿಸ್ಕೊಂಡ್ರಿ ಅಲ್ವಾ? ಅವ್ರು ನಮ್ಮ ಪಾರ್ಟಿಯವರಲ್ಲ. ಅವರು ನಮ್ಮ ಪಾರ್ಟಿ BJPನಲ್ಲೇ ಇರೋದು. ಪಾಪ ಅವರು BJP ಅವ್ರು ಕರೀಲಿ ಅಂತ ಕಾಯ್ತಾ ಕೂತಿದ್ದಾರೆ. ಕರೆದ್ರೆ ಅಲ್ಲಿಗೆ BJPಗೆ ಹೋಗೋದು. ಮಾನ್ಯ ಮುಖ್ಯಮಂತ್ರಿಗಳೇ, ನಾನು ಯಾರು ಕರೀಲಿ ಯಾರ ಮನೆಗೆ ಹೋಗಿ ಕೈಕಾಲು ಹಿಡಿಯುವಂತ ದಂಧ ಮಾಡೋದು ಅಲ್ಲ. ಕೈಕಾಲು ಹಿಡಿಯಲ್ರಿ, ಕರೆದ್ರೆ ಹೋಗ್ತೀವಿ. ನಮ್ಮ ತಾಕತ್ ಮ್ಯಾಗ ನಾ ರಾಜಕಾರಣ ಮಾಡ್ತೀನಿ. ಯಾವುದೋ ಗುಲಾಮಗಿರಿ ಕೆಲಸ ಮಾಡೋದು, ಯಾರಿಗೂ ಅಪ್ಪಾಜಿ ಅನ್ನುವಂತ ನಾಯಕ ನಾನು ಅಲ್ಲ. ಆಯ್ತ್ರಿ ಯತ್ನಾಳ್ ಅವರೇ, ನೀವು ಗೆದ್ದಿರೋದು BJP ಟಿಕೆಟ್ ಮೇಲೆ. ನಾ BJPದಿಂದ ಗೆದ್ದೀನೋ ಪಕ್ಷೇತರದಿಂದ ಗೆದ್ದೀನಿ. ಅದು ಗೆದ್ದಿದ್ದೀರಿ. ಅದು ಜನರ ಆಶೀರ್ವಾದ ನಮ್ಮ ಮೇಲೆ ಎಲ್ಲೇ ಇದೆ. ನಾ ಎಲ್ಲಿದ್ರು ನಾ ಗೆಲ್ತೀನಿ. ಪಾಪ ನೀವು ಗೆದ್ದು ಬರ್ರಿ ಅಂತಲೇ ನಾನು ಆಸೆ ಪಡೋದು. ನೀವು ಗೆದ್ದು ಬರ್ರಿ. ಆದರೆ BJP ಟಿಕೆಟ್ ಮೇಲೆ ಹೋದ್ ಸಾರಿ ನಿಂತು ಗೆದ್ದಿರೋದು. ನಿಮಗೆ BJP ಅಧಿಕಾರದಲ್ಲಿ ಇದ್ದಾಗಲೂ MLA ಆಗಿದ್ರಿ, BJP ಅಧಿಕಾರದಲ್ಲಿ ಇದ್ದಾಗಲೂ MLA ಆಗಿದ್ದೀರಿ. ನಿಮ್ಗೆ ಎರಡೂ ಗೊತ್ತಿದೆ. BJP ಸರ್ಕಾರನೂ ಗೊತ್ತಿದೆ, BJP ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಕೂಡ ಗೊತ್ತಿದೆ, ನಮ್ಮ ಸರ್ಕಾರನೂ ಕೂಡ ಗೊತ್ತಿದೆ. ಅದರಿಂದ ನಾವು ನೀವು ಹೇಳ್ತಕ್ಕಂಥದ್ದು ಇದೆಯಲ್ಲ, ಅದು ಸರಿಯಾಗಿದೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ತಮಿಳುನಾಡಿನಲ್ಲಿ ಫಿಸ್ಕಲ್ ಡಿಫಿಸಿಟ್ ಹೇಳಿದ್ನಲ್ರಿ, ನೀವು 2.97 ಇದ್ದು. ಆದರೆ ನಿಮಗೆ 2003-04ರಲ್ಲಿ ಏನಾಯಿತು ಅಂತಂದ್ರೆ, ಇದ್ದಕ್ಕಿದ್ದಲ್ಲೇನೆ GST ಪರಿಹಾರ ಎಲ್ಲ ಒಟ್ಟಿಗೆ ಬಂದ್ಬಿಡ್ತು. ಆಗ ರೆವಿನ್ಯೂ ಡಿಫಿಸಿಟ್ನಲ್ಲಿ ಇದ್ದವರು ರೆವಿನ್ಯೂ ಸರ್ಪ್ಲಸ್ಗೆ ಬಂದ್ರಿ. ಸೊ ಇದು ಮುಖ್ಯವಾಗಿ ಕಾರಣ ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ನಿಮ್ಮಲ್ಲಿ ಒಂದು ಫ್ಲೈಓವರ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ನಾನು ಬಿಜಾಪುರಕ್ಕೆ ಬಂದಿದ್ದಾಗ ಫ್ಲೈಓವರ್ ಮಾಡ್ತೀನಿ ಅಂತ ಬಜೆಟ್ನಲ್ಲಿ ಹೇಳಕ್ಕಾಗಿಲ್ಲ, ಮುಂದೆ ಅದನ್ನು ಮಾಡಿಕೊಡ್ತೇನೆ ಅಂತಕ್ಕಂಥ ಮಾತುಗಳನ್ನು. ಮುಖ್ಯಮಂತ್ರಿ ಇನ್ನೊಂದು ನಮ್ದು ವೈನ್ ಪಾರ್ಕ್ 100 ಕೋಟಿ ರೂಪಾಯಿ ಕೊಡ್ತೇನೆ ಅಂದಿದ್ರಿ. ಅದು ಬಜೆಟ್ನಲ್ಲಿ ಇನ್ನೂ 3 ಯಾವ ಹೊನ್ನಾಳಿ ಮತ್ತು ಸೇರಿಸಿ ಇವತ್ತ ಅದನ್ನ ಮಾಡಿರಿ. ದಯವಿಟ್ಟು ಬಿಜಾಪುರಕ್ಕೆ ನೀವು ಭಾಷಣ ಮಾಡುವಾಗ ಹೇಳಿದ್ರಿ ಅದನ್ನ ವೈನ್ ಪಾರ್ಕ್ ಮಾಡಬೇಕು ಅಂತ. ಅದನ್ನ ನೋಡೋಣ, ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿದ್ದೀನಿ. ಇಲ್ಲ, ಪರಿಶೀಲನೆ ಹೇಳಿಲ್ಲ ಮುಖ್ಯಮಂತ್ರಿಗಳೇ. 100 ಕೋಟಿ ಕೊಡ್ತೀನಿ ಅಂತ ನೀವು ಹೇಳಿದಿರಿ. ಅದು ಇಲ್ಲಿ ಅಸೆಂಬ್ಲಿನಲ್ಲಿ ಕಮಿಟ್ ಆಗಿರ್ತಕ್ಕಂಥ ವಿಚಾರ ಅಲ್ಲ. ಭಾಷಣ ಮಾಡುವಾಗ ಅದು ಪರಿಶೀಲನೆ ಮಾಡ್ತೀನಿ ಅಂತ ಹೇಳಿರ್ತಕ್ಕಂಥದ್ದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.